ಕಮಾನ್ ಎಲ್ರು ಲೆಫ್ಟ್ ರೈಟ್ 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 ಅಟೆನ್ಷನ್. ಆರಾಮ್. ನಿಮ್ಮೆಲ್ಲರ ಪರೇಡ್ ಸೆಷನ್ ಮುಗ್ದಿದೆ. ಈಗ ನಾವೆಲ್ಲರೂ ಕಾಡಿಗೆ ಹೋಗೋಣ. ಮಕ್ಕಳೇ, ನೀವೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕಾಡು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಕ್ರೂರತನದಿಂದ ಕೂಡಿದೆ. ಈಗ ನಿಮ್ಮೆಲ್ಲರ ಸಮಯ ಕಾಡಿಗೆ ಹೋಗೋದು. ಮತ್ತೆ ಎಲ್ರೂ ಜಾಗ್ರತೆಯಿಂದ ಇರಬೇಕು. ಹಿಂದೆ ಮುಂದೆ ಮೇಲೆ ಕೆಳಗೆ ನೋಡ್ತಿರ್ಬೇಕು, ಗೊತ್ತಾಯ್ತಾ? ತೊಂದ್ರೆ ಮೇಲ್ಗಡೆಯಿಂದನೂ ಬರ್ಬೋದು ಸರ್. ಓಕೆ ಓಕೆ ಓಕೆ, ಮೇಲಿಂದನೂ ಅಪಾಯ ಬರಬಹುದು, ಸರಿನಾ? ಓಕೆ, ಬಿ ಅಲರ್ಟ್. ನೀವೆಲ್ಲರೂ ನನ್ನ ಹಿಂದೆ ಬನ್ನಿ. ಮತ್ತೆ ನೋಡಿ ನಾನು ಎಷ್ಟು ಅಲರ್ಟ್ ಆಗಿದ್ದೀನಿ ಅಂತ. ನೋಡಿ. ಶಿವ ಸರ್ ಸ್ವಲ್ಪ ಅತಿಯಾಗೆ ಮಾಡ್ತಿದಾರಲ್ವಾ? ನೆನ್ಪಿಟ್ಕೊಳ್ಳಿ, ಕಾಡ್ನಲ್ಲಿ ಕಾಡು ಪ್ರಾಣಿಗಳ ಕಾಟ ಕೂಡ ಇರುತ್ತೆ. ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಅಲ್ದೆ ಈ ಲಡ್ಡು ಸಿಂಗ್ ನಿಮ್ ಜೊತೆಗಿರುವಾಗ ಯಾವ ಕಾಡು ಪ್ರಾಣಿಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗಿಲ್ಲ. ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕಾಡು ಪ್ರಾಣಿಗಳ ಶಬ್ದ ಬರ್ತಾ ಇದೆ. ನಡೀರಿ ಹೋಗಿ ನೋಡೋಣ ಇದು ಯಾವ ಪ್ರಾಣಿಯ ಶಬ್ದ ಅಂತ. ಹುಲಿದು, ಚಿರತೆದಿರ್ಬಹುದಾ ಅಥವಾ ಕರಡಿದಿರ್ಬಹುದಾ? ತಪ್ಪು ಉತ್ತರ. ಈ ಶಬ್ದ ಅದ್ಯಾವ್ದ್ರದ್ದು ಅಲ್ಲ. ಹಾಗಾದ್ರೆ ಯಾವ್ದ್ರದ್ದು? ಯಾರಾದ್ರೂ ಗೆಸ್ ಮಾಡಿ ನೋಡೋಣ. ಹೇಳಿ 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 ಹೇಳಿ. ಅಯ್ಯೋ, ನಿಮ್ಗೆ ಕಾಡು ಪ್ರಾಣಿಗಳ ಹೆಸರೇ ಗೊತ್ತಿಲ್ವಾ? ಸರಿಯಾಗಿ ಕೇಳಿಸ್ಕೊಳ್ಳಿ, ಅದು ಯಾವ ಪ್ರಾಣಿ ಶಬ್ದ ಅಂತ. ಸರ್, ಇದು ಕರಡಿಯ ಸೌಂಡು. ಹೇಗ್ ಹೇಳ್ತೀಯ ನೀನು? ಹೇಳು ಶಿವ, ಹೇಗ್ ಹೇಳ್ತೀಯ ನೀನು ಅದು ಕರಡಿ ಶಬ್ದ ಅಂತ? ಪ್ರೂಫ್ ನಿಮ್ಮ ಹಿಂದೆ ನಿಂತಿದೆ ಸರ್. ಕರಡಿ ಅದು ನನ್ನ ಹಿಂದೆ ಎಲ್ಲಿ? ಕರಡಿಯಿಂದ ತಪ್ಪಿಸ್ಕೋಬೇಕಂದ್ರೆ ನನ್ನ ಹಿಂದೆ ಬನ್ನಿ. ಎಲ್ರೂ ಮರದ ಮೇಲೆ ಹತ್ತಿ. ಓಡೋಗು 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 ಓಡೋಗು. ಶಿವ ಕಾಪಾಡು, ಇದು ಈ ಕಡೆನೂ ಬರ್ತಿದೆ.
ಸ್ಟೂಡೆಂಟ್ಸ್, ಬೇಗ ಎಲ್ಲರೂ ಬಸಂತಿ. ನಾವೆಲ್ಲ ಶಿವಾನ ಕರ್ಕೊಂಡ್ ಬರ್ತೀವಿ, ನೀವೆಲ್ಲ ಹೊರಡಿ. ಡೋಂಟ್ ವರಿ, ಲಡ್ಡು ಸಿಂಗ್ ಸರ್ ನಮ್ ಜೊತೆ ಇದ್ದಾರೆ. ಲಡ್ಡು ಸಿಂಗ್ ಅವರೇ, ಈ ಮಕ್ಕಳ ಜವಾಬ್ದಾರಿನ ನಿಮಗೆ ಕೊಟ್ಟು ಹೋಗ್ತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಳ್ಳಿ ನೀವು. ಚಿಂತೆ ಮಾಡಬೇಡಿ. ನೀವು ಉಳಿದ ಮಕ್ಕಳನ್ನ ಕರ್ಕೊಂಡು ಹೋಗಿ, ನಾನು ಶಿವನ್ ಕರ್ಕೊಂಡು ಬರ್ತೀನಿ. ಶಿವ, ನಾವೆಲ್ಲ ಬೇಗ ವಾಪಸ್ ಹೋಗ್ಬೇಕು. ಬೇರೆ ಮಕ್ಕಳೆಲ್ಲ ಟೀಚರ್ ಜೊತೆ ಹೋಗಾಯ್ತು. ಹಾ, ಇವರ್ ರೈಟ್ ರೇವಾ. ಒಂದ್ಸಲ ಕರಡಿ ಏನಾದ್ರೂ ನಮ್ ಹಿಂದೆ ಬಿದ್ರೆ ಅದು ಬೇಗ ಬಿಡೋದೇ ಇಲ್ಲ ನಮ್ಮ ಹಿಂದೆನ. ಅದು ತಿರ್ಗಾ ಬರಬಹುದು. ನೀವ್ ಯಾರು ಹೆದರ್ಕೊಳ್ಬೇಡಿ. ಇಲ್ಲ, ಅದು ಆಕಸ್ಮಿಕವಾಗಿ ಹಿಂದೆ ಬಂದಿತ್ತು, ಹಾಗಾಗಿ ನಾನು ಅಲ್ಲಿ ಹೆದರ್ಕೋಬೇಕಾಯ್ತು. ಆದ್ರೆ ಈಗ ಲಡ್ಡು ಸಿಂಗ್ ತಯಾರಾಗಿದ್ದಾರೆ. ಲಡ್ಡು ಸಿಂಗ್ ಜಿ ತಯಾರಾಗಿ ಅದು ಈ ಕಡೆ ಬರ್ತಿದೆ. ಅಯ್ಯೋ, ಈ ಕರಡಿಗೆ ನಮ್ಮನ್ನ ಹಿಂಬಾಲಿಸೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ಅಯ್ಯೋ, ಮತ್ತೆ ಇದು ನಮ್ ಬೆನ್ನ ಹಿಂದೆ ಬಿದ್ದ್ಬಿಟ್ಟಿದೆಯಲ್ಲಪ್ಪ. ನೀವು ರೆಡಿ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಹೌದು, ನಾನು ಅದನ್ನೇ ಹೇಳಿದ್ದು. ನಾನು ಓಡೋದಕ್ಕೆ ತಯಾರಾಗಿದ್ದೀನಿ ಅಂತ. ಬೇಗ ದೊಡ್ಡ ಕಲ್ಲಿಂದ ದಾರಿನ ಬಂದ್ ಮಾಡ್ಬೇಕು. ಶಿವ, ನಾವು ಬೇಗ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಆ ಕರಡಿ ಇದನ್ನ ಜರುಗಿಸ್ಬಿಡುತ್ತೆ. ಏನ್ ಮಾಡ್ಲಿ? ಎಸ್, ಬೇಗ ನೀವಿದನ್ನ ಹಿಡ್ಕೊಂಡು ಮೇಲ್ಗಡೆ ಬನ್ನಿ. ಹೋಗ್ಬಿಡ್ತಾ? ಲಡ್ಡು ಸಿಂಗ್ ಸರ್, ಬೇಗ ಬನ್ನಿ. ಅಯ್ಯೋ, ಹೇಗ್ ಬರ್ಲಿ ಶಿವ? ಈ ಕರಡಿ ನನ್ನ ಹತ್ರನೇ ಇದೆ. ಅಯ್ಯೋ ಕರಡಿ ಅಣ್ಣ, ನಾನ್ ಏನ್ ಮಾಡಿದೀನಿ ನಿನ್ಗೆ? ನನ್ನ ಹಿಂದೆ ಯಾಕೆ ಬಿದ್ದಿದೀಯಾ? ಶಿವ, ಮೇಲೆತ್ತು. ಅಯ್ಯೋ, ನಾನು ಹಿಡ್ಕೊಂಡ್ಬಿಟ್ಟಿದೆ. ಶಿವ, ಬೇಗ ಮೇಲಕ್ಕೆತ್ತು. ಅಯ್ಯೋ ಬಿಡಪ್ಪ, ನನ್ನ ಕಾಲ್ ಬಿಟ್ಬಿಡು. ನಾನು ನಿನಗೇನೋ ಮಾಡಿದ್ದೀನಿ. ಅಯ್ಯೋ ಶಿವ. ನನ್ ಬೂಟನ್ನ ಕೊಡು. ಓಹೋ ಲಡ್ಡು ಸಿಂಗ್ ಸರ್, ಶೂನ ಬಿಡಿ. ನಿಮ್ ಕಾಲು ಉಳಿತಲ್ಲ, ಅದಕ್ಕೆ ಖುಷಿ ಪಡಿ. ಈಗ ಇಲ್ಲಿಂದ ಓಡ್ ಹೋಗೋಣ ಬನ್ನಿ. ಆಮೇಲೆ ಕರಡಿ ಬೇರೆ ದಾರಿಯಿಂದ ಬಂದು ನಮ್ಮನ್ನ ಹಿಡ್ಕೊಂಡ್ರೆ ಅನಾಹುತ ಆಗುತ್ತೆ. ಅಯ್ಯೋ, ನಿಲ್ಲಿ. ಒಂದ್ ಮಾತು ನಂಗೆ ಅರ್ಥ ಆಗಿಲ್ಲ. ನಾರ್ಮಲ್ ಆಗಿ ಪ್ರಾಣಿಗಳು ಅವಾಗವೇ ಯಾರ ಮೇಲೂ ಅಟ್ಯಾಕ್ ಮಾಡೋದಿಲ್ಲ. ಅವು ಜಂಗಲಲ್ಲಿ ತುಂಬಾ ದೂರ ಬಚ್ಚಿಟ್ಕೊಂಡಿರ್ತವೆ ಗೊತ್ತಾ? ಆದ್ರೆ ಇದು ತಿರ್ಗಾ ಅಟ್ಯಾಕ್ ಯಾಕೆ ಮಾಡ್ತಾ ಇದೆ? ಅದು ಕೂಡ ನಮ್ಮಿಂದ ಯಾವ್ದೋ ವಿಷಯಕ್ಕೆ ಬೇಜಾರಾಗಿರೋ ತರ. ತಯಾರಾಗಿ, ಅದು ಈ ಕಡೆ ಓಡ್ ಬರ್ತಿದೆ. ಅಯ್ಯೋ, ಈ ಕರಡಿಗೆ ಬೇರೆ ಕೆಲಸ ಕಾರ್ಯ ಇಲ್ವೇನೋ? ನಮ್ ಬೆನ್ನ ಹಿಂದೆ ಬಿದ್ಬಿಟ್ಟಿದೆ ಇದು.
ನೀನ್ ಎಲ್ಲರಿಗಿಂತ ಮೊದ್ಲು ಹೋಗು. ಅಲ್ಲಿ ಹೋಗಿ ಕೈ ಹಿಡ್ಕೋ.